ಟಿವಿ9 ಜೊತೆದ್ರೆ ಮಾಜಿ ಸಚಿವ ಮತ್ತು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಅವರು. ಸೊರಕೆ ಅವರೇ, ರಾಜ್ಯದಲ್ಲಿ ಈಗ ಸರ್ಕಾರ ಬದಲಾಗ್ತಿದೆ, ಮುಖ್ಯಮಂತ್ರಿ ಬದಲಾಗ್ತಿದ್ದಾರೆ, ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ? ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು. ನಾವು ಒಟ್ಟಿಗೆ NSIಯಿಂದ ಬಂದಂಥವರು. 1985ನೇ ಇಸ್ವಿಯಲ್ಲಿ ನಾವು ಒಟ್ಟಿಗೆ ಸ್ಪರ್ಧೆ ಮಾಡಿದಂಥವ್ರು. 3 ಜನರಿಗೆ ರಾಜೀವ್ ಗಾಂಧಿ ಅವರು ಅವಕಾಶ ಕಲ್ಪಿಸಿಕೊಟ್ಟಿದ್ದರು. ಡಿ.ಕೆ. ಶಿವಕುಮಾರ್ ಅವರು ವಿದ್ಯಾರ್ಥಿ ಆಗಿರುವಾಗಲೇ ಅವರು ಹೇಳ್ತಾ ಇದ್ರು, ಒಂದಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ನಾನು ಇತ್ತೀಚಿನ ದಿವಸ ಅವ್ರ ಹತ್ರ ಕೇಳಿದೆ, ತಾವು ಯಾವಾಗ ಮುಖ್ಯಮಂತ್ರಿ ಆಗೋದು? ಅದಕ್ಕೆ ಹೇಳಿದರು, ಸ್ವಲ್ಪ ದಿವಸ ಕಳೀಲಿ ಅಂತೇಳಿ. ಇವತ್ತು ಆ ಅವಕಾಶ ಅವರಿಗೆ ಒದಗಿ ಬಂದಿದೆ. ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಹಿರಿಯ ನಾಯಕರು, ಭಾಳಷ್ಟು ಪಕ್ಷಕ್ಕೆ ಶಕ್ತಿ ಕೊಡುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಅವರ ಸಿದ್ಧಾಂತದ ಮೇರೆಗೆ ಅನೇಕ ಕಾರ್ಯಕ್ರಮಗಳ ಅನುಷ್ಠಾನ ಆಗಿದೆ. ಅವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಆಧಾರ. ಸಿದ್ದರಾಮಯ್ಯನವರು ಇವತ್ತು ನಮ್ಮ ಹೈಕಮಾಂಡ್ನ ಒಂದು ಮನವಿ ಪ್ರಕಾರ ಯಾವುದೇ ರೀತಿಯ ಇಲ್ಲದೆ ಇವತ್ತು ಅವರು ಪದತ್ಯಾಗ ಮಾಡಿ ಕೊಟ್ಟಿದ್ದಾರೆ, ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿವಸ ಕೂಡ ಸಿದ್ದರಾಮಯ್ಯನವರ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಒಡನಾಟದಲ್ಲಿ ಈ ಒಂದು ಪಕ್ಷ 28ನೇ ಇಸ್ವಿಯ ಚುನಾವಣೆಯಲ್ಲಿ ಯಶಸ್ಸು ಗಳಿಸಬೇಕಾಗಿದೆ. ಅದು 100ಕ್ಕೆ 100 ಪಾಲ್ಗೊಂಡು ನಮಗೆ ಭರವಸೆ ಇದೆ. ಇವತ್ತು ಮುಂದೆ ಇದು ಬರೇ 2 ವರ್ಷಕ್ಕಿರುವಂಥ ಇದಲ್ಲ, 28ನೇ ಇಸ್ವಿ ಕೂಡ ನಮ್ಮದೇ ಸರ್ಕಾರ ಇಲ್ಲಿ ಬರಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ ಶಾಸಕರು, ಎಲ್ಲ ಸಚಿವರುಗಳು, ಎಲ್ಲ ಹಿರಿಯ ಮುಖಂಡರು ಕೂಡ ಸಹಕಾರ ಮಾಡಿಕೊಂಡು ಒಂದು ಪ್ಯಾಕೇಜ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಭಾಳ ಸ್ಮೂತಾಗಿ ಈ ಕಾರ್ಯಕ್ರಮ ನಡೆದಿದೆ. ನಮ್ಮ ವಿರೋಧ ಪಕ್ಷದವರು ನಿರೀಕ್ಷೆ ಮಾಡ್ತಾಯಿದ್ರು, ಇದರಲ್ಲಿ ಏನಾದರೂ ನಮಗೆ ಲಾಭ ಆಗ್ತದಾ ಅಂತೇಳಿ. ಪಾಪ ಈ ದ್ರಾಕ್ಷಿ ಇದಕ್ಕೆ ನರಿ ಇವತ್ತು ಹಾರಿ ಕಡೆಗೆ ಆ ದ್ರಾಕ್ಷಿ ಹುಳಿ ಆಗಿದೆ ಅನ್ನುವಂಥ ರೀತಿಯ ಒಂದು ಹೇಳಿಕೆಯನ್ನು ಇವತ್ತು ವಿರೋಧ ಪಕ್ಷದವರು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಹೊಸಬರು ಬರ್ತಾರೆ ಅನ್ನುವಂಥ ನಿರೀಕ್ಷೆ. ಸತೀಶ್ ಜಾರಕಿಹೊಳಿ, ಜಿ. ಪರಮೇಶ್ವರ್, BK ಹರಿಪ್ರಸಾದ್, ಈ ರೀತಿಯ ಹೆಸರುಗಳು ಈಗ ಚಲಾವಣೆಗೆ ಬರ್ತಾ ಇದೆ, ಏನು ಹೇಳ್ತಾರೆ? ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಯಾರು ಇವತ್ತು ಪಕ್ಷ ಸಂಘಟನೆಯಲ್ಲಿ ಯಾರು ಅದರ ಮುತುವರ್ಜಿಯನ್ನು ವಹಿಸ್ಕೊಳ್ಬೇಕು ಅನ್ನೋಂಥ ರೀತಿಯಲ್ಲಿ ಹೈಕಮಾಂಡ್ ತೀರ್ಮಾನ, ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತಾ ಇದೆ. ನೀವು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದೀರಿ, ನೀವೇನಾದರೂ ಆಸ್ಪಿರೆಂಟ್ ಆಗಿದ್ದೀರಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ? ನಾನು ಆಸ್ಪಿರೆಂಟ್ ಅಂತೇಳಿ ಇಲ್ಲ, ನಾನು ಪಕ್ಷದ ಕೆಲಸ ಕಾರ್ಯ ಮಾಡ್ತಾ ಇದ್ದೇನೆ. ನಾನು ಶಾಸಕನಲ್ಲ, ಪಕ್ಷದ ಸಂಘಟನಾತ್ಮಕವಾದಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ನನಗೆ ಹಿಂದಿನದು ಕೂಡ ಪಕ್ಷ ಅನೇಕ ಬಾರಿ ಅವಕಾಶ ಕೊಟ್ಟಿದೆ. NSIಯಲ್ಲಿ ರಾಜ್ಯ ಅಧ್ಯಕ್ಷ ಆಗಿದೆ, ಯುವಕ ಕಾಂಗ್ರೆಸ್ನಲ್ಲಿ ಅಖಿಲ ಭಾರತ ಪದಾಧಿಕಾರಿ ಆಗಿದೆ, AICCಯ ಕಾರ್ಯದರ್ಶಿಯಾಗಿದ್ದೆ, ಇಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದೆ. ಇವತ್ತು ಪ್ರಚಾರ ಸಮಿತಿಯ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗೆ ಪಕ್ಷ ಸಂಘಟನೆಯಲ್ಲಿ ನಿರಂತರವಾಗಿ ನಾನು ಕೆಲಸ ಕಾರ್ಯ ಮಾಡಿದ್ದೇನೆ. ಪಕ್ಷದ ಅವಕಾಶ ಕೊಟ್ಟ ನೀವು ಸಿದ್ಧರಿದ್ದೀರಾ ಜವಾಬ್ದಾರಿ ಹೊರೋದಕ್ಕೆ, ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ಹೊರೋದಕ್ಕೆ? ನಮ್ಮ ಹಿರಿಯರಲ್ಲಿ ಮುಖಂಡರುಗಳಿದ್ದಾರೆ, ಹೈಕಮಾಂಡ್ ಇದೆ, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ನಾವು. ಥ್ಯಾಂಕ್ ಯು ಸರ್. ಇದಿಷ್ಟು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನಳ್ಕ, ಟಿವಿ9 ಬೆಂಗಳೂರು.